ಗುಡ್ ಮಾರ್ನಿಂಗ್ ಎಲ್ರಿಗೂ, ಬೆಳಗಿನ ಜಾವದ ಶುಭೋದಯ. ಸ್ವಾಗತ ಸುಸ್ವಾಗತ ಮತ್ತೊಂದು ಬ್ಲಾಗ್ಗೆ. ನಿನ್ನೆ ಏನೋ ಒಂದೇ ಡ್ಯೂಟಿಲಿ ಆರಾಮಾಗಿ ದುಡ್ಕೊಂಡ್ಬಿಟ್ಟೆ. ಇವತ್ತು ನೋಡೋಣ ಎಷ್ಟು ಡ್ಯೂಟಿ ಮಾಡ್ಬೇಕಾಗುತ್ತೆ ಆ ಅಮೌಂಟ್ ನ ಕವರ್ ಮಾಡಕ್ಕೆ. ಯಾಕಂದ್ರೆ ಕಮಿಟ್ಮೆಂಟ್ ಹಂಗಿದಾವೆ, ಅರ್ಧ 12 ಆಗೈತೆ. ಅದು ಬೇರೆ ವಿಚಾರ. ಕಮಿಟ್ಮೆಂಟ್ ಗಳು ಅದೇನೋ ಅಂತಾರಲ್ಲ, ನಾನು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಹೋಗ್ತೀನಾ, ಇನ್ನು 3-4 ಪ್ರಾಬ್ಲಮ್ ಲೈನ್ ಆಗಿ ನಿಂತಿರ್ತವೆ. I want problems always. ಹಂಗೆ ನನ್ನ ಪರಿಸ್ಥಿತಿ. ಬಟ್ ಪರವಾಗಿಲ್ಲ, ಅದು ಮಾಡ್ಕೊಂಡಿರೋದು ನಾನೇ, ಏನು ಮಾಡಕ್ ಆಗಲ್ಲ. ಸೊ ಇವಾಗ ಒಂದು ಫಸ್ಟ್ ಬಾಡಿಗೆ ಬೋನಿ ಬಾಡಿಗೆ 50 ರೂಪಾಯಿದು ಪಿಕಪ್ ಮಾಡಕ್ ಬಂದಿದ್ದೀನಿ. ಪಿಕಪ್ ಮಾಡೋಣ ಪ್ಯಾಸೆಂಜರ್ ನ. ನೋಡೋಣ ಇವತ್ತಾದ್ರೂ ಡ್ಯೂಟಿಗಳು ಕಂಟಿನ್ಯೂ ಮಾಡಕ್ ಆಗುತ್ತಾ ಅಥವಾ ಕಂಟಿನ್ಯೂ ಡ್ಯೂಟಿಗಳು ಬೀಳ್ತಾವೋ ಇಲ್ವೋ ಗ್ಯಾರಂಟಿ ಇಲ್ಲ. ಬಿದ್ರೆ ಕಂಟಿನ್ಯೂ ಮಾಡೋಣ ನಾನ್ ಸ್ಟಾಪ್. ಬೀಳಿಲ್ಲ ಅಂತಂದ್ರೆ ಏನು ಮಾಡಕ್ ಆಗಲ್ಲ. ಯಾಕಂತಂದ್ರೆ ಇವಾಗ ಇರುವಂತ ಸಿಚುವೇಶನ್ ಅಲ್ಲಿ ಮೊದಲೇ ಡ್ಯೂಟಿಗಳು ಬರಲ್ಲ. ಬಂದ್ರೆ ಓಕೆ, ಬರ್ಲಿಲ್ಲ ಅಂತಂದ್ರೆ ನೋಡೋಣ. ಆದಷ್ಟು ಟ್ರೈ ಮಾಡೋಣ ಇವತ್ತಿನ ಡ್ಯೂಟಿಗಳನ್ನ ಕಂಪ್ಲೀಟ್ ಮಾಡಾಕಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಕ್ಯಾನ್ಸಲ್. ಜಸ್ಟ್ ಇಲ್ಲೇ ಇರೋದು, ಇಷ್ಟಕ್ಕೆ ಕ್ಯಾನ್ಸಲ್. 1 ಕಿಲೋಮೀಟರ್ ಇಂದ ಬಂದಿದ್ದೀನಿ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. 1.5 ಕಿಲೋಮೀಟರ್ ಪಿಕಪ್, 1 ಕಿಲೋಮೀಟರ್ ಇಂದ ಬಂದಿದ್ದೀನಿ. ಕ್ಯಾನ್ಸಲ್ ಮಾಡ್ಬಿಟ್ರು. ಏನ್ ರೈಟೇ ಮಾಡಲ್ಲ ಪ್ಯಾಸೆಂಜರ್. ಫಸ್ಟ್ ಆಫ್ ಆಲ್ ಡ್ಯೂಟಿ ಬರ್ತಾ ಇಲ್ಲ. ಫಸ್ಟ್ ಡ್ಯೂಟಿ ಮಾಡಿದ್ದು ನಾನು ಹೇಳ್ತೀನಿ 9 ಗಂಟೆ 21 ನಿಮಿಷಕ್ಕೆ ಫಸ್ಟ್ ಡ್ಯೂಟಿ ಮಾಡಿದ್ದು. ಟೈಮ್ ಬಂದ್ಬಿಟ್ಟು 10 ಗಂಟೆ 10 ನಿಮಿಷ. 10 ಗಂಟೆ 5 ನಿಮಿಷ. ಅರ್ಧ ಒಂದೊಂದು ಗಂಟೆಗೆ ಒಂದೊಂದು ಡ್ಯೂಟಿ ಬರ್ತಾ ಇದಾವೆ. ಅದ್ರಲ್ಲಿ ಬಂದಿರೋ ಡ್ಯೂಟಿಗಳು ಇವ್ರು ಕ್ಯಾನ್ಸಲ್ ಮಾಡ್ತಾ ಇದಾರೆ. ಏನ್ ಬರಲ್ಲ ಅಂತ ಅಲ್ಲ, 1 ಕಿಲೋಮೀಟರ್ ಇಂದ ಬಂದಿದ್ದೀನಿ. ಜಸ್ಟ್ ಇನ್ನೊಂದು 300 ಮೀಟರ್ ಐತೆ ಕ್ಯಾನ್ಸಲ್ ಮಾಡೋದು. ಮತ್ತೆ ಒಂದ್ ಬಂದೈತೆ, ಅದಕ್ಕೂ ಹೋಗ್ತಾ ಇದೀನಿ. ಅದು 1.5 ಕಿಲೋಮೀಟರ್ ಪಿಕಪ್. ಅದು ಕ್ಯಾನ್ಸಲ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಈ ರೀತಿ ಆದ್ರೆ ಮೂಡ್ ಆಫ್ ಆಗ್ಬಿಡುತ್ತೆ. ಮೆಸೇಜ್ ಹಾಕಿದೀನಿ, ಎಲ್ಲಾ ಮಾಡಿದೀನಿ, ಆದ್ರೂ ಕ್ಯಾನ್ಸಲ್. ಇವ್ರಿಗೂ ಮೆಸೇಜ್ ಹಾಕಿದೀನಿ, ಏನು ಮಾಡಕ್ಕಾಗಲ್ಲ ಗುರುವೇ. ನೋಡೋಣ ಬನ್ನಿ. ಇದು 2ನೇ ಡ್ಯೂಟಿ. ನನ್ ಭಾನುವಾರ ಅಲ್ಲ, ಸ್ವಲ್ಪ ಲೇಟ್ ಆಗಿ ಡ್ಯೂಟಿಗಳು ಬರ್ತವೆ ಅಂತ ಬಂದಿರೋದು. ನೋಡೋಣ ಏನಾಗತ್ತೆ. ಬೆಳಿಗ್ಗೆ ತಾನೇ ಕ್ಲೀನ್ ಮಾಡ್ಕೊಂಡ್ ಬಂದಿದೀನಿ, ಹಿಂಗ್ ಆಗ್ಬಿಡ್ತು. ಫುಲ್ ಗ್ಲಾಸು ಗಲೀಜು ಎಲ್ಲ ಸುಡ್ದಿರೋದು. ಬೆಳಿಗ್ಗೆ ತಾನೇ ಕ್ಲೀನ್ ಮಾಡ್ಕೊಂಡ್ ಬಂದೆ. ಪ್ಯಾಸೆಂಜರ್ ಅವ್ರೆ, ಹೋಗೋಣ. ಮಾಲಾ ಫಿಶ್ ಕರ್ಕೊಂಡ್ ಬಂದು ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿಂದ ಯಾವ ಕಡೆ ಸಿಗುತ್ತೆ ಗೊತ್ತಿಲ್ಲ. ಹೊಡಿಯೋಣ ಬನ್ನಿ. ಟೋಟಲ್ ಎಷ್ಟು 4 ಬಾಡಿಗೆ ಮಾಡಿದೀನಿ. 4 ಬಾಡಿಗೆಯಲ್ಲಿ ಮಾಡಿರುವಂತ ಅಮೌಂಟ್ ಎಷ್ಟು ಗೊತ್ತಾ? ಇನ್ನೂ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗೋಕ್ ಸ್ವಲ್ಪ ಅಪ್ಡೇಟ್ ಆಗ್ಬೇಕು ಅಮೌಂಟ್. ಇವ್ರು ಈ ರೀತಿ ಗೇಟ್ ಹಾಕ್ಬಿಟ್ರೆ ಹೆಂಗೆ ಇದು ಮಾಡೋದು? ಲೆಫ್ಟ್ ರೈಟ್ ತಗೊಳ್ಳೋದು ನಾವು. ಫುಲ್ ಗೇಟ್ ಹಾಕ್ಬಿಟ್ಟು ಲಾಕ್ ಮಾಡ್ಬಿಟ್ಟವ್ರೆ. ಆಟೋ ಬರ್ಬೇಕು, ಆ ಪ್ಯಾಸೆಂಜರ್ ಇಳಿಯೋಕ್ಕೂ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಆ ರೀತಿ ಮಾಡ್ಬಿಟ್ಟವ್ರೆ. 4 ಬಾಡಿಗೆಯಲ್ಲಿ 235 ರೂಪಾಯಿ ಮಾಡಿದೀನಿ. ಡ್ಯೂಟಿಗೋಸ್ಕರ ವೈಟಿಂಗ್ ಎಲ್ಲರೂ. ಸೊ ಇವಾಗ ನಾವೇನ್ ಮಾಡೋಣ ಗೊತ್ತಾ? ಸಹಕಾರ ನಗರ ಕಡೆ ಖಾಲಿ ಹೋಗ್ಬಿಡೋಣ. ಅಲ್ಲಿ ನೋಡ್ಕೊಳ್ಳೋಣ, ಅಲ್ಲಿ ಡ್ಯೂಟಿ ಸಿಗುತ್ತೆ ಹೆಂಗೆ ಅಂತ. ಅಲ್ಲಿಗೆ ಹೋಗ್ಬಿಡೋಣ ಬನ್ನಿ. ಸಹಕಾರ ನಗರಕ್ಕೆ ಹೋಗ್ಬಿಟ್ಟು ಅಲ್ಲಿ ನೋಡ್ಕೊಳ್ಳೋಣ ಡ್ಯೂಟಿ. ಇಲ್ಲಿ ಹೇಳಕ್ ಆಗಲ್ಲ, ಸಿಗುತ್ತೆ ಇಲ್ವೋ ಗ್ಯಾರಂಟಿ ಇಲ್ಲ. ಏನು ಇವತ್ತು ಏನು ಗೊತ್ತಾ, ತುಂಬಾ ಡ್ಯೂಟಿ ಬಂದಿದಾವೆ. ಬಂದಿರೋದ್ರಲ್ಲಿ 1, 2, 3, 4, 8 ಡ್ಯೂಟಿಲಿ 4 ಡ್ಯೂಟಿ ಕ್ಯಾನ್ಸಲ್. ಒಂದೇ ಪ್ಯಾಸೆಂಜರ್ 3 ಸರಿ ಕ್ಯಾನ್ಸಲ್ ಮಾಡೋರು. ನಾನ್ 3 ಸರಿನ ಅಕ್ಸೆಪ್ಟ್ ಮಾಡಿದೆ. ಹೇಳಿ 1.5 ಕಿಲೋಮೀಟರ್ ಹೋಗಿದ್ನಲ್ಲ ಪಿಕಪ್, 1 ಕಿಲೋಮೀಟರ್ ಹೋಗಿದ್ನಲ್ಲ, ಇನ್ನು 350 ಮೀಟರ್ ಇದ್ದಾಗ ಕ್ಯಾನ್ಸಲ್ ಆಯ್ತಲ್ಲ. ಅದೇ ಪ್ಯಾಸೆಂಜರ್ ಮತ್ತೆ 3 ಸರಿ ಬುಕ್ ಮಾಡಿ ಮತ್ತೆ ಅಕ್ಸೆಪ್ಟ್ ಮಾಡೋದು. ನಾನು ಹೋಗ್ಲಿಲ್ಲ ಅಂದ್ರೆ ಇವಾಗ ಒಂದ್ ಬಾಡಿಗೆ ಹೋಗ್ತಾ ಇದೀನಿ. ಆ ಟೈಮಲ್ಲಿ ಅವ್ರು ಬುಕ್ ಮಾಡಿರೋದು. ಇವ್ರನ್ನ ಡ್ರಾಪ್ ಮಾಡಿ ನಾನು ಹೋಗ್ಬೇಕಲ್ವಾ? ಇವ್ರನ್ನ ಡ್ರಾಪ್ ಮಾಡೋಕಿನ್ನ ಮುಂಚೆನೆ ಕ್ಯಾನ್ಸಲ್. ಅವರೇ ಪ್ಯಾಸೆಂಜರ್ ಕ್ಯಾನ್ಸಲ್ ಮಾಡಿದ್ರು, ನಾನಂತೂ ಕ್ಯಾನ್ಸಲ್ ಮಾಡಿಲ್ಲ. ಸೊ ನೋಡೋಣ ಇವಾಗ. ಸ್ವಲ್ಪ 235 ರೂಪಾಯಿ 4 ಬಾಡಿಗೆ. ಎಲ್ಲಾ ಲೋಕಲ್ ಸಿಗ್ತಾ ಇರೋದು 50 ರೂಪಾಯಿ ಬಾಡಿಗೆನೆ ಸಿಗ್ತಾ ಇರೋದು. ಅದಕ್ಕೆ ಗಾಡಿ ಆಕಾರ ನೋಡ್ರಿ, ಕ್ಲೀನ್ ಆಗಿ ತೊಳ್ಕೊಂಡ್ಬಿಟ್ಟು ಒರೆಸ್ಕೊಂಡು ನಾನು ಬಂದಿದ್ದ. ಯಾವ್ದೋ ಒಂದು ಬೋರ್ವೆಲ್ ಅಗೀತಾ ಇದ್ರು ರೋಡಲ್ಲಿ. ಅಗೀತಾ ಇರ್ಬೇಕಾದ್ರೆ ಅದ್ರ ಪಕ್ಕದಿಂದ ಹೋದ್ರೆ ಆ ನೀರ್ ಸುಡ್ದ್ಬಿಟ್ಟು ಪೂರ್ತಿ ಗಾಡಿ ತುಂಬಾ ಆಗ್ಬಿಟ್ಟೈತಿ. ಬೆಳಿಗ್ಗೆ ತಾನೇ ಕ್ಲೀನ್ ಮಾಡ್ಕೊಂಡ್ ಬಂದಿದ್ದೀನಿ. ಮತ್ತೆ ಕ್ಲೀನ್ ಮಾಡಕ್ ಆಗಲ್ಲ. ನೋಡ್ತೀನಿ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅದು ಸ್ವಲ್ಪ ಒಣಗ್ಲಿ ಅಂತ ಬಿಟ್ಟಿದ್ದೀನಿ. ಒಣಗಿದ್ಮೇಲೆ ಬಟ್ಟೆಯಿಂದ ಒರೆಸ್ಕೊಂಡ್ರೆ ಕ್ಲೀನ್ ಆಗುತ್ತೆ. ನಾಷ್ಟ ಮಾಡ್ಕೊಂಡೆ. ಇವಾಗ ಹೋಗೋಣ ಡ್ಯೂಟಿ ಮೇಲೆ. ಡ್ಯೂಟಿ ಆನ್ಲೈನ್ ಐತಿ, ಅದು ಬಿಡ್ತಾ ಇಲ್ಲ. ನೋಡೋಣ ಯಾವ್ದು ಸಿಗುತ್ತೆ. ಎಲ್ಲದಕ್ಕೂ ಜೈ. 4 ಡ್ಯೂಟಿ ಮಾಡಿದೀನಿ. 8 ಡ್ಯೂಟಿ ಬಂದಿತ್ತು. 4 ಡ್ಯೂಟಿ ಮಾಡಿದೀನಿ. 4 ಡ್ಯೂಟಿ ಕ್ಯಾನ್ಸಲ್ ಆಗಿದಾವೆ. 235 ರೂಪಾಯಿ ಮಾಡಿದೀನಿ ಅಷ್ಟೇ. ಆವಳ್ಳಿ ಲಾಲ್ಬಾಗ್ ಹತ್ರ ಇದೀನಿ. ಸ್ವಲ್ಪ ಮುಂದೆ ಹಾಕೊಂಡ್ ಕೂತಿದೀನಿ. ಇಲ್ಲಿ ಫುಲ್ ಜಾಮ್ ಆಗತ್ತೆ ಆ ಕಡೆ ಅಂತ. ನೋಡೋಣ ಈ ಕಡೆಯಿಂದ ಎಲ್ಲಿಗೆ ಹೋಗ್ಬೋದು ಇವಾಗ. ಬಂದ್ ಕೂತಿದೀನಿ. ಡ್ಯೂಟಿ ಬಂದ್ರೆ ಟಕ್ 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 ಅಂತ ಹಾಕೊಂಡು ಹೋಗೋದು. ನೋಡೋಣ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಯಾವ್ದಾದ್ರು ಸಿಕ್ಕರೆ ಸರಿ, ಸಿಗ್ಲಿಲ್ಲ ಅಂತಾರೆ ಏನು ಮಾಡಕ್ ಆಗಲ್ಲ. ಡ್ಯೂಟಿ ಹುಡ್ಕೊಂಡು ವಿಧಾನಸೌಧ ತನಕ ಬಂದೆ. ಇಲ್ಲಿ ಬಂದು ಕೂತಿದೀನಿ ಇವಾಗ. ಇಲ್ಲಿಂದ ಯಾವ್ದಾದ್ರು ಡ್ಯೂಟಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ನೋಡೋಣ ಸ್ವಲ್ಪ ಹೊತ್ತು. ಡ್ಯೂಟಿ ಗೊತ್ತಿರ್ತಾ ಇಲ್ಲ. ಎಷ್ಟು 401, 810 ರೂಪಾಯಿ ಮಾಡಿದೀನಿ. ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ.
ಬನ್ನಿ ಶಿವಾಜಿನಗರ ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರುವೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುವೆ. ಹೆಂಗ್ ಪರವಾಗಿಲ್ಲ ಡ್ಯೂಟಿ? ಡ್ಯೂಟಿ ಏನ್ ಪರವಾಗಿಲ್ಲ ನಡೀತೈತೆ. ಆದ್ರೆ ಬೇರೆ ರ್ಯಾಪಿಡ್ ಪರ್ಮಿಷನ್ ಕೊಡ್ಸ್ಬಿಟ್ರಿ ನೀವೇ. ನಾನೇ ಅಣ್ಣ. ಅಲ್ಲಿ ಕೂತಿದ್ದೆ ಒಳಗಡೆ. ಅದೇ ಮಾಡ್ತೀನಿ. ಬೇಕಾದಂಗ್ ಬೇಕಾದ್ರೆ ನೀವ್ ಅಂತೀರಿ. ಏನು ಮಾಡಕ್ ಆಗಲ್ಲ. ಮತ್ತೆ ಅಣ್ಣ ಊಟ? ಇನ್ನು ಇಲ್ಲ ಗುರುವೆ. ನಾನ್ ಅದೇ ನೋಡ್ರಿ ಇನ್ನೇನ್ ಹೌದಿಲ್ಲ, ಗಾಡಿ ಬೇರೆ ಚೇಂಜ್ ಆಗ್ಬಿಟ್ಟಿರುತ್ತೆ. ಇಲ್ಲ ಆ ಗಾಡಿ ಸೇಲ್ ಮಾಡಿದೀನಿ. ಸೇಲ್ ಮಾಡಿದ್ರಾ? ಸರಿ ಬರೋಣ ಡ್ಯೂಟಿ. ಒಂದೇ ಒಂದ್ ಫೋಟೋ ಒಂದ್ ಜೊತೆ ಒಂದೇ ಒಂದ್. ಇರೋಣ 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 ಇರೋಣ. ಇಲ್ಲಿಂದ ನೋಡೋಣ ಯಾವ್ದಾದ್ರು ಬೀಳುತ್ತೋ ಇಲ್ವೋ ಗೊತ್ತಿಲ್ಲ, ಗ್ಯಾರಂಟಿ ಅಂತೂ ಇಲ್ಲ. ಬಿಟ್ರೆ ಸರಿ, ಬೆಳಿಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ವೈಟಿಂಗ್ 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 ವೇಟ್ ಮಾಡೋಣ, ಆಮೇಲೆ ಹೊಡ್ಕೊಳ್ಳೋಣ ಡ್ಯೂಟಿ ಯಾವ್ದು ಬರುತ್ತೆ. ಡ್ಯೂಟಿ ಅಂತೂ ಬರ್ತಾ ಇಲ್ಲ. ಬಿರಿಯಾನಿ ತಗೊಂಡ್ ಸೀದಾ ಮನೆಗೆ ಹೋಗ್ತಾ ಇದೀನಿ. ಮನೇನ ಅಡಿಗೆ ಏನು ಮಾಡಿಲ್ಲ ಅಂತೆ, ಅದಕ್ಕೆ ಬಿರಿಯಾನಿ ಸಿಗ್ಲಿಲ್ಲ, ಕುಷ್ಕ ಸಿಕ್ತು. 2 ಕುಷ್ಕ ತಗೊಂಡು ಸೀದಾ ಮನೆ ಕಡೆ ಹೋಗ್ತಾ ಇದೀನಿ. ಊಟ ಗೀಟ ಮಾಡ್ಕೊಂಡು 1 ಅವರ್ ಬಿಟ್ಟು ಬರೋಣ. ಡ್ಯೂಟಿಗಳು ಬೀಳ್ತಾ ಇಲ್ಲ, ಆಮೇಲೆ ಐತೆ ಡ್ಯೂಟಿ. ಅದಕ್ಕೆ ಸೀನ್ ಏನಾಯ್ತಪ್ಪ ಅಂತಂದ್ರೆ, ವಿಧಾನಸೌಧದಲ್ಲಿದ್ನ ಅಲ್ಲಿಂದ ಶಿವಾಜಿನಗರದಿಂದ ಇದಕ್ ಬಂದೆ ಯಶವಂತಪುರಕ್ಕೆ. ಆ ಯಶವಂತಪುರಕ್ಕೆ ಬಂದು ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಬಂದೆ. ಅಲ್ಲಿ ಯಾವ್ದು ಡ್ಯೂಟಿ ಬೀಳ್ತಾ ಇರ್ಲಿಲ್ಲ. ಅದೇ ಮೂಮೆಂಟ್ ಗೆ ಒಂದು ಫಿನಿಕ್ಸ್ ಬಂತು ನಮ್ ಸಹಕಾರ ನಗರಕ್ಕೆ. ಸೀದಾ ಹಾಕೊಂಡು ಓಡ್ಬಿಟ್ಟು ಬಂದೆ. ಹಾಗಾದ್ರೆ ಸುಮ್ನೆ ಅಲ್ಲಿ ಕಾಯ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಟಿಕೆಟ್ ಶಿವ ಅನ್ಕೊಂಡು ಯಾವ್ದೋ ಒಂದ್ ಬಾಡಿಗೆ ಸುತ್ತ ಹಾಕೊಂಡು ಓಡ್ ಬಂದ್ಬಿಟ್ಟೆ. ಇವಾಗ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಬರೋಣ. ಟೈಮ್ ಎಷ್ಟು ಅಂತಂದ್ರೆ 3:30. ಹೋಗೋಣ ಮನೆ ಹತ್ರ ಹೋಗಿ ಊಟ ಮಾಡ್ಕೊಂಡು ಬರೋಣ. ತುಂಬಾ ಲೇಟ್ ಆಯ್ತು ಊಟ. ಟಿಫಿನ್ ಕೂಡ ಸ್ವಲ್ಪ ಲೇಟ್ ಆಯ್ತು. ಅದಕ್ಕೆ ವೈಟಿಂಗ್ 5 ಗಂಟೆ ಆಯ್ತು ಡ್ಯೂಟಿಗೋಸ್ಕರ ವೈಟಿಂಗ್. ನೋಡೋಣ ಯಾವ್ದು ಬರುತ್ತೆ ಯಾವ್ದು ಬಿಡುತ್ತೆ ಗೊತ್ತಿಲ್ಲ. ಒಟ್ನಲ್ಲಿ ಸಿಕ್ಕಿದ್ದು 550 ರೂಪಾಯಿ ಬಾಡಿಗೆ. ಜಸ್ಟ್ ಮಿಸ್ ಗುರು. ಪಾಪ ಯಾರು ಹಾಕೊಂಡ್ರು ಗೊತ್ತಿಲ್ಲ, ಒಟ್ನಲ್ಲಿ ಜಸ್ಟ್ ಮಿಸ್. ವೈಟ್ ಮಾಡೋಣ ಸ್ವಲ್ಪ ಹೊತ್ತು. ಸಿಕ್ಕರೆ ಹಾಕೊಂಡು ಹೋಯ್ತಾ ಇರೋಣ. ಅಂಗಡಿ ಐಟಮ್ ಬೇಕಾಗಿತ್ತು, ಅದನ್ನೆಲ್ಲ ತಂದ್ಕೊಟ್ಟೆ. ಇವಾಗ ಸ್ವಲ್ಪ ಹೊತ್ತು ವೈಟ್ ಮಾಡಿ ಡ್ಯೂಟಿ ಮೇಲೆ ಹೊರಡೋಣ. ವೈಟಿಂಗು ಯಾವ್ದಾದ್ರು ಬರುತ್ತೆ ಅಂತ ನೋಡೋಣ. ಬಂದ್ರೆ ಸರಿ, ಬರ್ಲಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಡ್ಯೂಟಿ ಮಾಡ್ಕೋಬೇಕು, ಡ್ಯೂಟಿ ಮಾಡ್ತೀನಿ ಅಂತ ನಾನಂದ್ರೆ ನಮ್ಮಮ್ಮ ಹೇಳಿತ್ತು ಇವಾಗ ಏನಂತ, ಅಮಿಕೊಂಡ್ 7:30 ಹಂಗ್ ಬಾರಪ್ಪ ಹೋಗಿ ಚಿಕನ್ ತಗೊಂಡ್ ಬಾ ಅಂತೆ, ಚಿಕನ್ ಮಾಡ್ಬೇಕು ಅಂತಂದ್ರು. ಅದಕ್ಕೆ ನಾನ್ ಮಾತ್ರ ಹೋಗಿ ಚಿಕನ್ ತರಲ್ಲ, ಹೆಣೆಗೂ ತರಲ್ಲ. ಏನೋ ಗೊತ್ತಾ, ನಾನ್ ಯಾವಾಗ್ಲಾದ್ರೂ ಚಿಕನ್ ತಗೊಂಡ್ ಬರ್ಲಿ, ಚೆನ್ನಾಗಿರೋ ತಗೊಂಡ್ ಬರಲ್ಲ. ನಿಂಗ್ ಗೊತ್ತಾಗಲ್ಲ ಯಾವ ತರ ಚಿಕನ್ ತರಬೇಕು ಅಂತ. ಇವಾಗ ನಾವ್ ಅಂಗಡಿಗೆ ಹೋಗ್ಬಿಟ್ಟು 100 ರೂಪಾಯಿ ಚಿಕನ್ ಕೊಡಪ್ಪ ಅಂತೀವಿ, ಅವ್ನ್ ಚಿಕನ್ ಕೊಡ್ತಾನೆ. ಅದ್ರಲ್ಲಿ ಚೆನ್ನಾಗಿರೋದು ಚೆನ್ನಾಗಿಲ್ದೇ ಇರೋದು ನೋಡ್ಕೊಂಡು ಕುತ್ಕೊಳಕ್ ಆಗತ್ತ ಅಂಗಡಿಲಿ? ಅವ್ನೇನ್ ಕೊಡ್ತಾನೆ, ಸುಮ್ನೆ ಎತ್ಕೊಂಡ್ ಬರ್ತೀವಿ ತಾನೆ. ಇಲ್ಲ ಅಂತೆ, ಅವ್ರು ಹೋದ್ರೆ ಚೆನ್ನಾಗಿರೋದು ಕೊಡ್ತಾರಂತೆ, ನಾನು ಹೋದ್ರೆ ಚೆನ್ನಾಗಿರೋದು ಕೊಡಲ್ಲ ಅಂತ ಎಷ್ಟೋ ಸಾರಿ ಹೇಳೋರೆ. ಅದಕ್ಕೆ ನಾನು ಹೋಗಲ್ಲ, ನೀವೇ ಹೋಗ್ಬಿಟ್ಟು ತಗೊಂಡ್ ಬನ್ನಿ ಅಂತ ಹೇಳ್ದೆ. ಇವಾಗ 7:30 ಅನ್ನೋಷ್ಟರಲ್ಲಿ ಎಷ್ಟಾಗತ್ತೆ ಅಷ್ಟು ಮಾಡ್ಕೊಂಡ್ ಬರ್ಬೇಕು. ನಮ್ಮ ದುಡಿಮೆ ಟೋಟಲ್ ದುಡಿಮೆ ಹೇಳ್ಬಿಡ್ತೀನಿ. ಇವಾಗ ಇಲ್ಲಿ ತನಕ ದುಡ್ದಿರೋದು 921 ಪ್ಲಸ್ 401, 900,322 ರೂಪಾಯಿ. ಇವಾಗ ಆದಷ್ಟು ಮಾಡಕ್ ಟ್ರೈ ಮಾಡೋಣ. ಇವಾಗ ಎಷ್ಟೊತ್ತವರೆಗೂ ಆಗುತ್ತೋ ಅಷ್ಟೊತ್ತವರೆಗೂ ಡ್ಯೂಟಿ ಮಾಡ್ಕೊಂಡು 7 ಗಂಟೆಗೆ ಬರ್ಬೇಕಂತೆ. 5 ಗಂಟೆ ಆಗೈತೆ, 5:30 ಆಯ್ತು. ಇಲ್ಲೇ 1:30 ಅವರಲ್ಲಿ ಎಷ್ಟಾಗುತ್ತೆ, 1 3-4 ಡ್ಯೂಟಿ ಮಾಡ್ಕೊಂಡು ಬರ್ತಾ ಇರ್ತೀನಿ. ಇವತ್ತು ಭಾನುವಾರದ ದಿನ ಅಂಗಡಿ ನೋಡ್ಕೊಳ್ಳೋ ಜವಾಬ್ದಾರಿನೇ ನಂದು. ಬಟ್ ನನ್ಗಿರೋ ಕಮಿಟ್ಮೆಂಟ್ ಗೆ ಅಮ್ಮಂಗೆ ಹೇಳ್ದೆ, ನೋಡ್ಕೊಳಮ್ಮ ನೀನೆ ಅಂತ. ಅದೆಲ್ಲ ಗೊತ್ತಿಲ್ಲ, 7:30 ಅನ್ನೋಷ್ಟಲ್ಲಿ ಬಾ ನೀನು ಅಂತ. ಅದಕ್ಕೆ ಏನಕ್ಕಂತಂದ್ರೆ, ಚಿಕ್ಕವನಿದಾನಲ್ಲ ಅಜಾನು, ಅವನು ಮನೇಲಿ ಏನೋ ಕೆಲಸ ಮಾಡಕ್ ಬಿಡೋದೇ ಇಲ್ಲ. ಫುಲ್ ಸತಾಯಿಸ್ತಾ ಇರ್ತಾನೆ. ನೆನ್ನೆ ಮಂಚದಿಂದ ಬಿದ್ದಿದ್ದಾನ ಅವನು. ತಲೆಗೆ ಏಟಾಗೈತು. ಅಂದ್ರೆ ಅಷ್ಟೊಂದು ಏನ್ ಬಿದ್ದಿಲ್ಲ, ಏಟು ಒಳ ಏನ್ ಬಿದ್ದೈತೋ ಏನೋ ಗೊತ್ತಿಲ್ಲ. ತುಂಬಾ ಅರ್ಥ ಆಯ್ತಂತೆ. ಮಂಚದ ಮೇಲೆ ಬಿಟ್ಟವ್ರೆ, ಇವ್ರು ಕೆಲಸ ಮಾಡ್ಕೊಂಡವ್ರೆ. ಅವನಿಗೆ ಕಿಚಡಿ ಮಾಡಕ್ಕೆ ಅಂತ ಮಿಕ್ಸಿ ಹಾಕೊಂಡ್ ಕೂತವ್ರೆ. ನನ್ನ ಹೆಂಡತಿ ಒಬ್ಳೆ ಇದ್ಲು. ಆ ಟೈಮಲ್ಲಿ ಇವನು ಮಂಚದಿಂದ ಬಿದ್ದಿರೋದು. ಅದಕ್ಕೆ ಅವನೊಬ್ನೇ ಇದ್ದಾಗ ಅಡಿಗೆ ಮಾಡಲ್ಲ. ಇಬ್ರು ಜೊತೆಲಿದ್ದಾಗ ಮಾತ್ರ ಒಬ್ರು ಮಗನ ನೋಡ್ಕೋತಾರೆ, ಉಳಿದವ್ರು ಅಡಿಗೆ ನೋಡ್ಕೋತಾರೆ. ಇಬ್ರಲ್ಲಿ ಒಬ್ರು ಅಡಿಗೆ ಅಂಗಡಿ ಎಲ್ಲ ತಲೆಗಟ್ಟ ಹೋಗ್ಬಿಟ್ಟೈತೆ. ಈ ಕಡೆ ಜವಾಬ್ದಾರಿ ಏನ್ ಮಾಡೋದು, ಏನೋ ಮಾಡಕ್ಕಾಗಲ್ಲ. ನೋಡ್ಕೊಳ್ಳೋಣ. ಪಿಕಪ್ ಬಂದಿದೀನಿ, ನೋಡೋಣ, ವೆಯ್ಟ್ ಮಾಡೋಣ. ಪ್ಯಾಸೆಂಜರ್ ಪಿಕ್ ಮಾಡಿ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಮತ್ತೆ ಡ್ಯೂಟಿಗೋಸ್ಕರ ವೆಯ್ಟ್ ಮಾಡೋಣ. ತುಂಬಾ ಹೊತ್ತಾದ್ಮೇಲೆ ಬಂದಿರೋ ಡ್ಯೂಟಿ. ಅದಕ್ಕೆ ಈ ಪ್ಯಾಸೆಂಜರ್ ಬಾಡಿಗೆ ನಾನು ಹಾಕೊಂಡಿದೀನಿ. ನಾನು ಹೋಗ್ತಾ ಇದ್ದೀನಿ ಪಿಕಪ್ಗೆ, ಸರಿನಾ? ಆದ್ರೂ ಪ್ಯಾಸೆಂಜರ್ ರ್ಯಾಪಿಡೋದಲ್ಲೂ ಬುಕ್ ಮಾಡ್ತಾ ಇದಾರೆ. ಯಾಕಂತಂದ್ರೆ 2 ಸ್ಕ್ವೇರ್ ಅಲ್ಲಿ ಪಿಕಪ್, ಫ್ಲೂಯಿಡ್ ಗಾರ್ಡನ್ ಡ್ರಾಪ್, ಸರಿನಾ? ರ್ಯಾಪಿಡೋದಲ್ಲೂ ಬುಕ್ ಮಾಡ್ತಾ ಇದಾರೆ, ಊಬರ್ ಅಲ್ಲೂ ಬುಕ್ ಮಾಡ್ತಾ ಇದಾರೆ. ನಾನು ಊಬರ್ ಅಲ್ಲಿ ಎತ್ಕೊಂಡಿದೀನಿ, ರ್ಯಾಪಿಡೋದಲ್ಲಿ ಎತ್ಕೊಂಡಿಲ್ಲ. ಯಾಕಂದ್ರೆ ಜಸ್ಟ್ ಒಂದು 300 ಮೀಟರ್ ಇದೆ ನನ್ಗೆ ಅವ್ರಿಗೆ. ಇವಾಗ ಡಬಲ್ ಬುಕಿಂಗ್ ಏನೈತೆ, ಬರ್ತಾ ಇದೀನಿ ತಾನೆ. ಇಲ್ಲ ವೆಯ್ಟ್ ಮಾಡಲ್ಲ, ಕೆಲವೊಬ್ರಿಗೂ ವೆಯ್ಟೇ ಮಾಡಲ್ಲ. ಅವ್ರಿಗೇನು ಯಾವ್ದು ಮೊದಲು ಬರುತ್ತೆ, ನಾನೇ ಮೊದಲು ಹೋಗೋದು. ರ್ಯಾಪಿಡ್ ಯಾರಾದ್ರೂ ಅಕ್ಸೆಪ್ಟ್ ಮಾಡಿದ್ರು ಕೂಡ ಸರೌಂಡಿಂಗ್ 1-1.5 ಕಿಲೋಮೀಟರ್ ಇಟ್ಕೊಂಡು ಬರೋ ಅಷ್ಟೊಂದು ಟೈಮ್ ಹೊಡೆದು ಬಿಡುತ್ತೆ. ಆಯ್ತು, ಇನ್ನೇನು 50 ಮೀಟರ್ ಬೇಕು ಅಂತ ಡಬಲ್ ಬುಕಿಂಗ್ ಮಾಡೋದು. ಆಮೇಲೆ ಆಟೋ ಬಂದ ತಕ್ಷಣ ಯಾವ್ದು ಫಸ್ಟ್ ಬರುತ್ತೋ ಅದ್ರಲ್ಲಿ ಹತ್ಕೊಂಡು ಹೋಗ್ಬಿಡೋದು. ಅವನು ಹಿಂದೆ ಬರ್ದಿರ್ತಾನಲ್ಲ ಪಾಪ ಇನ್ನೊಬ್ಬ ಆಟೋ ಡ್ರೈವರ್, ಏನ್ ಮಾಡ್ಬೇಕು, ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನಿಖಿತಾ ಇಲ್ಲಿ ನಿಂತಿದ್ದಾರೆ, ಇವ್ರೆ ಪಕ್ಕ ಇವ್ರೆ. ರ್ಯಾಪಿಡೋದಲ್ಲೂ ಬುಕ್ ಮಾಡ್ತಾ ಇದ್ರಲ್ವಾ ಮೇಡಮ್?
ಏನ್ ಗುರುವೆ ಆಲ್ಮೋಸ್ಟ್ ಲಾಸ್ಟ್ ಬಾಡಿಗೆ ಡ್ರಾಪ್ ಮಾಡಿ ಅರ್ಧ ಗಂಟೆ ಆಗ ಬಂತು. 17:41 ಡ್ರಾಪ್ ಮಾಡಿರೋದು ಲಾಸ್ಟ್ ಬಾಡಿಗೆ. ಅದಾದ್ಮೇಲಿಂದ ಒಂದು ಬಾಡಿಗೆ ಬಂದಿಲ್ಲ. ಊಬರಲ್ಲೂ ಬರ್ತಾ ಇಲ್ಲ, ರ್ಯಾಪಿಡೋದಲ್ಲೂ ಬರ್ತಾ ಇಲ್ಲ. ಸುಮ್ನೆ ಕೂತಿದ್ದೀನಿ. ಹಿಂಗೆ ಕೂತ್ರೆ ನಡೆಯಲ್ಲ. ಎಲ್ಲರಿಗೆ ಅಂಗಡಿ ಕಡೆ ಹೋಗ್ತೀನಿ ಇವಾಗ. ಡ್ಯೂಟಿ ಬೀಳ್ತಾ ಇಲ್ಲ, ಮುಗೀತು. ಸಂಡೇ ಬರ್ಬೇಕು, ಬರ್ತಾ ಇಲ್ಲ. ಅಮೃತಹಳ್ಳಿ ಯಾವ್ದೋ ಅಯ್ಯೋ ಬಂತು, ಅದನ್ನು ಮಿಸ್ ಆಯ್ತು. ಅಮೃತಹಳ್ಳಿ ಬಂತು 76 ರೂಪಾಯಿ, ಅದು ಮಿಸ್ ಆಯ್ತು. ಅರ್ಧ ಗಂಟೆ ಆದ್ಮೇಲೆ ಒಂದು ಡ್ಯೂಟಿ ಬಂದಿದ್ದು. ನೋಡೋಣ, ಇನ್ನೊಂದ್ ಸ್ವಲ್ಪ ವೆಯ್ಟ್ ಮಾಡೋಣ, ಬಂದ್ರೆ ಮಾಡ್ಕೊಳ್ಳೋಣ, ಇಲ್ಲ ಅಂತ ಏನು ಮಾಡಕ್ಕಾಗ. ಯಾವ್ದು ಡ್ಯೂಟಿ ಬರ್ತಾ ಇರ್ಲಿಲ್ಲ, ಸೀದಾ ಖಾಲಿ ಬಂದೆ ಅಂಗಡಿ ಕಡೆ. ಟೈಮ್ ಅಂದ್ಬಿಟ್ಟು 6:45, 7 ಗಂಟೆ ಆಗಕ್ ಬಂತು. ಅಲ್ಲಿಂದ ಸಹಕಾರನಗರದಿಂದ ಖಾಲಿ ಬಂದೆ. ಇಲ್ಲಿಂದ 2 ಡ್ಯೂಟಿ ಮಾಡಿದ್ದು, ಡ್ಯೂಟಿಗಳು ಬೆಳಿಲ್ಲ. ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಹೇಳ್ಬಿಡ್ತೀನಿ, 1136, ಒಂದು 400, 1500 ರೂಪಾಯಿ ದುಡ್ದಿದ್ದೀನಿ ಇವತ್ತು ಅಷ್ಟೇ. 1 ರೂಪಾಯಿ ಹೆಚ್ಚಿಗಿಲ್ಲ, 1 ರೂಪಾಯಿ ಕಮ್ಮಿ ಇಲ್ಲ. 1536 ರೂಪಾಯಿ ದುಡ್ದಿದ್ದೀನಿ ಟೋಟಲ್. ಸೊ ಇವಾಗ ಚಳಿ ಗುರು, ಏನ್ ಚಳಿ ಗುರುವೆ, ನಿಜವಾಗ್ಲೂ ಹೇಳ್ತೀನಿ. ಇನ್ನ ಜಾಕೆಟ್ ಇತ್ತು, ಅದು ಮಧ್ಯಾಹ್ನ ಮನೆಗೆ ಹೋಗಿದ್ನಲ್ಲ, ತೆಗೆದು ಬಂದ್ಬಿಟ್ಟಿದ್ದೀನಿ, ಫುಲ್ ಚಳಿ. ಸೊ ಡ್ಯೂಟಿ ಹಂಗೂ ಸಿಗ್ಲಿಲ್ಲ, ಅದಕ್ಕೆ ಸೀದಾ ಅಂಗಡಿ ಹತ್ರ ಬಂದೆ, ಅಂಗಡಿ ನೋಡ್ಕೋಬೇಕು ಅಂತ. ನಮ್ಮ ಸಾಹೇಬ್ರು ಈ ಲೈಟನ್ನ ಫುಲ್ ಗುರಾಯಿಸ್ತವ್ರೆ. ಏನಿದು ಇಷ್ಟು ಇದಾಗ್ತೈತಲ್ಲ. ನಮ್ಮ ಜಕ್ಕೂರಲ್ಲಿ ಫಂಕ್ಷನ್ ಇರಬೇಕು, ಅದ್ರದ್ದು ಇದು ಎಲ್ಲ ಟ್ರೈನ್. ಏನಾಯ್ತು ಸರ್ ನೋಡ್ತಾನೆ ಎಲ್ಲ ಕಲರ್. ಸೊ ಇವಾಗ ನೋಡ್ಕೊಳ್ಳೋಣ ಅಂಗಡಿ, ಬನ್ನಿ. ಚಿಕನ್ ತಂದಾಗ ಅದಕ್ಕೊಂದು ಹೆಸರು ಇಡೋದು, ಇವಾಗ ಹೇಳೋದು. ಅಲ್ಲಿ ಅಂಗಡಿಗೆ ಹೋಗ್ತೀವಿ, ಅಣ್ಣ 100 ರೂಪಾಯಿ ಚಿಕನ್ ಕೊಡು ಚಲೋ ಅದಂತ ಹೇಳ್ತೀವಿ. ಅವ ಯಾವ್ದು ಕೊಡ್ತಾನ ಅದ್ ತಗೊಂಡ್ ಬರ್ತೀವಿ. ನಾವೇನು ಆರ್ಸಕ್ ಬಿಡ್ತಾರ ಅಲ್ಲಿ ನಮಗ? ಓಹೋ, ಎಲ್ಲಾ ತೆಗದ್ ತಂದ್ ಕೇಸಿ ಇದು ಮಾಡ್ತೀವಿ, ಹುಡ್ಕೊಂಡ್ ತಗೊಂಡ್ ಬರ್ತೀನಿ. ನಾಳಿಂದ ಹೋಗಿ ನೀವ ತಗೊಂಡ್ ಬರ್ರಿ, ಹೋಗ್ರಿ. ಅದಕ್ಕ ನಾನ್ ತಗೊಂಡ್ ಬರಲ್ಲ ಅಂದಿದ್ದು. ಅಜಾನ್ ಹೌದು, ನಮಗ್ ನೋಡ್ಕೇಶ ಹಾಕ್ತಾರ ಅವ್ರು. ಅದಲ್ಲ ನಮಗ್ ನೋಡ್ಕೇಶ ಹಾಕ್ತಾರಲ್ಲ ಅವ್ರು. ಇವ್ ಗೊತ್ತಾಗಲ್ಲ ಯಾವ್ದು ಕೊಟ್ರು ಮತ್ತು ನೋಡಾಯ್ತಾನ ಇರು ಅವ್ನಿಗೆ. ಇದು ಚಿಕನ್ ಮಂಗ ಇಲ್ಲಿ ಅವ್ನು ಆದ್ಮೇಲೆ. ಸೊ ಬನ್ನಿ ನಾವು ನಮ್ಮ ಅಂಗಡಿ ನೋಡ್ಕೊಳ್ಳೋಣ. ನಮ್ಮ ಅಮ್ಮನ ಡ್ಯೂಟಿ ಮುಗೀತು, ನಮ್ಮ ಅಮ್ಮ ಹೋಗ್ತಾವಳೆ. ಏನಾರ ಅಂತಿದ್ರಿ ಹೇಳು. ಅಮ್ಮಗ್ ಜಲ್ದಿನ ಬಿಟ್ಬಿಟ್ಟಾನ, ಅಮ್ಮ ರೆಸ್ಟ್ ಮಾಡ್ತಾವ. ರೆಸ್ಟ್ ಮಾಡಕ್ ಬಿಟ್ರಲ್ಲವ ಅವೇ ಅಮ್ಮ, ರೆಸ್ಟ್ ಮಾಡಕ್ ಬಿಡ್ತಾನ ಅವ. ಹೆಂಗ ರೆಸ್ಟ್ ಮಾಡಕ್ಕೆ ಬಿಡಲ್ಲ ನನ್ ಮಗ. ಕುತ್ಕೊಳ್ಳೋಣ, ಎಡಿಟಿಂಗ್ ಮಾಡೋಣ ಬನ್ನಿ. ಸೊ ವಿಡಿಯೋನ ಇಲ್ಲಿ ತನಕ ನೋಡಿದೀರಾ ಅಂತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ದುಡಿಮೆ 1 ನಿಮಿಷ. ಸುಮ್ನೆ ಬಾಯಿ ಮಾತಲ್ಲಿ ಹೇಳ್ತಾವನೆ, ತೋರ್ಸಿಲ್ಲ ಅಂತ ಅನ್ಬಾರ್ದು. 401 ರೂಪಾಯಿ ಪ್ಲಸ್ ಇದ್ರಲ್ಲಂಕ್ರು 0ನೇ ಬಿಡಿ. ಇದ್ರಂಕ್ರು ನಾನೇ ಮಾಡಿಲ್ಲ ಇವತ್ತು. ಯಾವ್ದು ಸಿಗುತ್ತೆ ಅದ್ರಲ್ಲಿ ಡ್ಯೂಟಿ ಮಾಡಿದೀನಿ. 2 ಆ್ಯಪ್ ಅಲ್ಲಿ 1500 ರೂಪಾಯಿ ಮಾಡ್ಕೊಂಡು ಬಂದಿದ್ದೀನಿ.